51ನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಒಂದಿನ ಹುಟ್ಟು ಒಂದಿನ ಸಾವು ಇದ್ದೋಗೋದ್ರೊಳಗೆ ಎಷ್ಟು ನಾಟಕ ಅಭಿನಯಿಸ್ಬೇಕು ಇದ್ರೂ ನಮ್ಗೆ ಏನೋ ಒಂದು ಪುಣ್ಯ ಈ ಜಾಗದಲ್ಲಿ ನಾವು ಬಂದು ನಮ್ಮನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬಾಲ್ಯದಲ್ಲಿ ಬರ್ತ್ಡೇ ಅಂತ ಬಂದಾಗ ಹೆಂಗೆ ಆಚರಣೆ ಆಗ್ತಾ ಇತ್ತು ಅಂತ ಅವ್ರು ಚಿಕ್ಕದ್ರಲ್ಲಿ ಅವರು ಗೊತ್ತಿದ್ದಂಗೆ ಕ್ಲಾಪ್ಗಳು ಈ ಥರ ಎಲ್ಲ ಸಮಾಧಾನವಾಗಿ ಕೇಳ್ತಿಲ್ಲ. ಭಾಳ ಇದಾಗಿತ್ತು. ಇದು ನೋಡ್ಬೇಕು ಅಂದ್ರೆ ಮತ್ತೆ ಅಪ್ಪು ಹುಟ್ಟು ಬಂದ್ರೆ ಅದಾಗುತ್ತೆ. ಹಾಗಾಗಿ ಅಪ್ಪು ಇನ್ನೊಂದು ಜನ್ಮ ಅಂತ ಇದ್ದಾಗ ಹುಟ್ಟು ಬರಲಿ, ಎಲ್ಲಾರ ಜೊತೆ ಬೆರೀಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಬೆಟ್ಟದ ಹೂವು ಅಂತ ಒಂದು ಸಿನಿಮಾ, ಅದರಲ್ಲಿ ಬಹಳ ಚಿಕ್ಕವನು 2 ನಕ್ಷತ್ರ ಆಗಿರ್ಬೋದು, ಆಮೇಲೆ ತಿಳಿಸುವ ಮೋಡಗಳು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ನಾವು ಭಕ್ತ ಪ್ರಹ್ಲಾದದಲ್ಲಿ ಹಾವು ಹಾಕೊಂಡ್ರೆ ನಾನು ಹಾಕೊಂಡ್ರೆ ಆಮೇಲೆ ಅವನ ಪಾತ್ರ ಮಾಡೋದು. ಅದು ಎಲ್ಲರಿಗೂ ಬರಲ್ಲ, ಅದು ಕೆಲವರಿಗೆ ಮಾತ್ರ. ನಿಜಕ್ಕೂ ನನಗೆ ಆ ಒಂದು ಅವಕಾಶ ಸಿಕ್ಕಕ್ಕೆ ನಮಸ್ಕಾರ ಅಂತ. ಹೌದು ಹೌದು ಹೌದು. ಆಗ ಅಪ್ಪು ಚಿಕ್ಕದು ನನ್ನ ಮಾತೇ ಕೇಳ್ತಾ ಇದ್ದೀನಿ. ನನ್ನ ಮಾತನ್ನ ಅಷ್ಟು ಚೆನ್ನಾಗಿ ಕೇಳೋರು. ಹಾಗಾಗಿ ನಾನು ಅವನಿಗೇನು ಆಟ ಸಾಮಾನು ಬೇಕು ಅದನ್ನು ತಂದುಕೊಡ್ತಿದ್ದಾಗ ಅದನ್ನು ನೋಡ್ಕೊಂಡು ಆ ಆಟ ಸಾಮಾನು ಅಲ್ಲಿಟ್ಟಿದ್ರೆ ಆ ಕಡೆನೇ ನಿಗಾ ಇರೋದು. ಅವ್ರಿಗೆ ಮಾಡ್ತೀವಿ, ಆ ಕಡೆನೇ ನಿಗಾ ಇರೋದು. ಹಾಗಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.